ಎನ್ಸಿಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಸಿರುಗುಪ್ಪ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯಲ್ಲಿ ನಡೆದ 2001ನೇ ಸಾಲಿನಲ್ಲಿ 10ನೇ ತರಗತಿ ಓದ್ತಾ ಇದ್ದ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಅಂದಿನ ಶಿಕ್ಷಕರು ಆದ ಬಿಬಿ ಕಲ್ಲಪ್ಪ ಅವರು ಉದ್ಘಾಟಿಸಿದರು. ನಿವೃತ್ತ ಶಿಕ್ಷಕರು ಆದ ಎಸ್ ನಾಗೇಂದ್ರಪ್ಪ ಅವರು ಮಾತನಾಡಿ, ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯಲು ಒಳ್ಳೆಯ ಸಂಸ್ಕೃತಿ ಹಾಗೂ ಸಂಸ್ಕಾರಗಳು ಬಹುಮುಖ್ಯವಾಗಿರುತ್ತೆ. ಗುರು ಹಿರಿಯರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಹೇಗೆ ಗೌರವ ಕೊಡಬೇಕೆಂಬ ಸಂಸ್ಕೃತಿಯನ್ನ ಹಾಗೂ ವಿದ್ಯೆಯನ್ನ ನಮ್ಮೆಲ್ಲ ಶಿಕ್ಷಕ ವೃಂದದಿಂದ ಕಲಿಸಿಕೊಡಲಾಗುತ್ತೆ. ಆದ್ದರಿಂದಲೇ ನೀವೆಲ್ಲ ಇಂದು ಅತ್ಯುನ್ನತ ಸ್ಥಾನವನ್ನ ಪಡೆದಿದ್ದೀರಿ, ಉತ್ತಮ ಸಂಸ್ಕಾರವಂತರಾಗಿದ್ದೀರಿ. ನಿಮ್ಮಂತೆಯೇ ನಿಮ್ಮ ಮಕ್ಕಳಿಗೂ ಗುರು ಹಿರಿಯರಿಗೆ ನೀಡಬೇಕಾದ ಗೌರವವನ್ನ ಸಂಸ್ಕಾರಗಳನ್ನ ನೀಡಿ ಸಮಾಜದ ಹಿತವನ್ನ ಕಾಪಾಡಬೇಕು ಎಂದಿದ್ದಾರೆ. ಇನ್ನೋರ್ವ ನಿವೃತ್ತ ಶಿಕ್ಷಕರು ಆದ ಈರಣ್ಣ ಅವರು ಮಾತನಾಡಿ, ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀತಿ, ವಿಶ್ವಾಸ, ನಂಬಿಕೆ ಮಹತ್ವದಾಗಿದೆ. 25 ವರ್ಷಗಳ ನಂತರವೂ ಕೂಡ ಅದೇ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ನೀವೆಲ್ಲ ಸೇರಿ ನಮ್ಮನ್ನ ಸನ್ಮಾನಿಸಿದ್ದೀರಿ. ಮಕ್ಕಳ ವಯಸ್ಸಲ್ಲಿ ಕುಚೇಷ್ಟೆಗಳು ಸಾಮಾನ್ಯ, ಅಂತೂ ನಮಗೆಲ್ಲ ನಿಮ್ಮ ಮೇಲಿನ ಕಾಳಜಿ ಇತ್ತು. ನಿಮ್ಮಲ್ಲಿ ಇರುವ ಪ್ರತಿಭೆಗಳನ್ನ ಗುರುತಿಸುವ ಕಾರ್ಯ ಒಬ್ಬ ಆದರ್ಶ ಶಿಕ್ಷಕನಾಗಿರುತ್ತೆ. ನಿಮ್ಮ ಉನ್ನತ ಬೆಳವಣಿಗೆಗಳನ್ನ ನೋಡಿದಾಗ ನಾವು ಕಲಿಸಿದ ಶಿಕ್ಷಣ ಸಾರ್ಥಕವಾಗಿದೆ ಎಂದು ಹೆಮ್ಮೆ ಪಡುವಂತಾಗಿದೆ ಎಂದಿದ್ದಾರೆ. ಹಿಂದಿ ಭಾಷೆಯ ಶಿಕ್ಷಕರಾಗಿ ಅಬ್ದುಲ್ ಗನಿ ಸಾಬ್ ಅವರು ಮಾತನಾಡಿ, ಎಲ್ಲಾದ್ರೂ ಎಂತಾದ್ರೂ ಇರು, ಎಂದೆಂದಿಗೂ ಸ್ನೇಹವನ್ನ ಮರೆಯದಿರು ಎಂಬಂತೆ ವಿವಿಧ ಕ್ಷೇತ್ರದಲ್ಲಿ ಹುದ್ದೆಯಲ್ಲಿ ದೂರಾದ ಪಟ್ಟಣಗಳಲ್ಲಿ ಇರುವಂತಹ ನೀವೆಲ್ಲ ಒಟ್ಟುಗೂಡಿ ನಮ್ಮನ್ನ ಗೌರವಿಸುವ ಮೂಲಕ ನಿಮ್ಮ ಗುರುಭಕ್ತಿ ಹಾಗೂ ಸ್ನೇಹವನ್ನ ಎತ್ತಿ ಹಿಡಿಯುವುದು ಸಂತಸ ತಂದಿದೆ. ನಿಮ್ಮ ಮುಂದಿನ ಭವಿಷ್ಯವೂ ಕೂಡ ಇನ್ನು ಉಜ್ವಲವಾಗಲೆಂದು ಹಾರೈಸಿದ್ರು. ಮತ್ತು ಸಮ್ಮೇಳನ ಸ್ನೇಹ ಸಮ್ಮೇಳನ ಪ್ರೀತಿ, ವಿಶ್ವಾಸ, ನಂಬಿಕೆ ಇವು ಬಹಳ ಮುಖ್ಯ. ಗುರುಗಳನ್ನು ನೆನೆಸಿಕೊಂಡ್ಬಿಟ್ಟು ಎಲ್ಲ ವಿದ್ಯಾರ್ಥಿನಿಯರು ಸುಮಾರು 25 ವರ್ಷಗಳ ನಂತರ ಬೆಳ್ಳಿ ಹಬ್ಬ, ಇದು ಬೆಳ್ಳಿ ಹಬ್ಬ ಅಂತ ಹೇಳಿದ್ರು ನಾವು. ಬೆಳ್ಳಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಶಿಕ್ಷಕರನ್ನು ಮೆರವಣಿಗೆಯಿಂದ ಕರ್ಕೊಂಡು ಬಂದು ಅವರ ಗೌರವವನ್ನು ಕೊಟ್ಟುಬಿಟ್ಟು ಅವರನ್ನು ಈ ವೇದಿಕೆ ಮೇಲೆ ಬರಮಾಡಿಕೊಂಡು ನಮಗೆಲ್ಲ ಮರ್ಯಾದೆ ಗೌರವವನ್ನು ನೀಡುತ್ತೀರಿ. ಅದಕ್ಕಾಗಿ ನಮ್ಮ ಕಾರ್ಯಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಆದರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ಗ್ರೇಟ್ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಸಂಸ್ಕೃತಿ, ಒಂದು ಹಿರಿಯರು ಇನ್ನೊಂದು ನಾಗರಿಕರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಶಾಲೆ ಮಕ್ಕಳಲ್ಲಿ ನಾವು ಓದುತ್ತಿರೋ ಮುಖ್ಯವಾಗಿ ಶಿಸ್ತು ಅಂತಕ್ಕಂಥದ್ದು ಕಲಿಸ್ತಿರ್ತೀವಿ. ಅಕಸ್ಮಾತ್ ಅವರು ಶಿಸ್ತು ತಪ್ಪು ಏನಾದರೂ ಮಾಡಿದರೆ ಆ ಮೂಲೆಗೆ ಒಂದು ರೂಮ್ ಐತಲ್ಲ ಅದರಲ್ಲೇ ನೆನಪಿಂದ್ರೆ ಆ ರೂಮಿಗೆ ಕರ್ಕೊಂಡು ಹೋಗ್ತಿದ್ವಿ. ಆ ಮೇಷ್ಟ್ರುಗಳು ಕೂಡ ಏನು ಹೊಡಿತಾರೆ ಅಂತ ಅನ್ನೋದು ಎಲ್ಲರೆಲ್ಲ ಬರೀತಿದ್ವಿ. ಅದೇ ಯಾರು ಕಲಿತೀವಿ. ಇವತ್ತು ನೀವೆಲ್ಲರೂ ಒಂದು ಸ್ಥಾನದಲ್ಲಿ ಎಲ್ಲೆಲ್ಲೋ ಕೆಲಸ ಮಾಡ್ತೀರಿ, ಮನೆಗೂ ಕೆಲಸ ಮಾಡ್ತಾರೆ, ಒಳ್ಳೆಯ ನಾಗರಿಕರಾಗಿ ಬದುಕಿದಾಗ ಅದಕ್ಕಿಂತ ದೊಡ್ಡ ಒಂದು ಹೆಣ್ಣೆ ಯಾವುದೂ ಇಲ್ಲ ಅಂತ ಹೇಳಕ್ಕೆ ಬಯಸ್ತೇನೆ. ಮತ್ತು ನೀವೆಲ್ಲ ಈ ರೀತಿ ಮುಂದುವರಿಯ ಕಾರಣ ಏನಂದರೆ, ನಾವು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಲ್ಲಿ ಕಾಂಪಿಟೇಷನ್ ಇತ್ತು. ನಾನು ಚೆನ್ನಾಗಿ ಕಲಿಸ್ಬೇಕು ಅಂತೇಳಿ. ಆದ್ದರಿಂದ ಹುಡುಗರು ಕೂಡ ನಾವು ಜಾಸ್ತಿ ಹೈಯೆಸ್ಟ್ ಓದ್ಬೇಕಂತೇಳಿ ಹೆಚ್ಚಿನ ಹುಮ್ಮಸ್ಸಿನಿಂದ ಓದಿದ್ರು. ಅನೇಕ ವಿದ್ಯಾರ್ಥಿಗಳು ಶಿಕ್ಷಕರಾಗಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾರೆ. ಅದು ನನಗೆ ಭಾಳ ಸಂತೋಷ ತಂದೆ. ಆಮೇಲೆ ನಾವು ಪಾಠ ಮಾಡುವಾಗ ಬಡತನ ಇರೋದು ಚೆನ್ನಾಗಿ ಕಲಿಸ್ತಿದ್ವಿ. ಮಕ್ಕಳು ಕೂಡ ನಮ್ಮನ್ನ ಹ್ಯಾಕ್ ಬಡದ್ರು ಅಂತೇಳಿ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಕದಪ್ಪ ಸರ್ ಗಣಿತ, ವಿಜ್ಞಾನ, ಇಂಗ್ಲೀಷು ಅವನು ಮಾಡೋದು. ಈರಣ್ಣ ಸರ್ ಹಾಸ್ಯಭರಿತವಾಗಿ ಇತಿಹಾಸ ಬೋಧನೆ ಮಾಡ್ತಾರೆ. ನಮ್ಮ ಸೆಣಸಾರಿ ಸರ್ ನಮಗೆ ಗೊತ್ತಿದ್ದಿಲ್ಲ ಇನ್ಸ್ಟ್ರೂಮೆಂಟ್ ಯಾವುದಂತೇಳಿ ಎಲ್ಲ ರೆಡಿ ಮಾಡಿ ಅವಾಗ ಪ್ರಿನ್ಸಿಪಾಲ್ ಅಂತಂದಿದ್ರು ಗುಲ್ಬರ್ಗವರು, ನಬಿ ಸರ್ ಚಿಂಚೋಳಿ ಅವರು. ಒಳ್ಳೆಯ ಇದು ಅಷ್ಟು ಧೈರ್ಯವಾಗಿರ್ತಕ್ಕಂಥ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು. ಅನ್ನಕ್ಕೆ ಯಾರ್ಯಾರೋ ಬಂದೋದ್ರು.
ಅವರು ಎಲ್ಲ ರೌಂಡ್ ಮಾಡಿದ್ರು ಅಷ್ಟೇ. ಯಾರು ಇನ್ನು ಕಾರ್ಯಕ್ರಮದ ನಿಮಿತ್ತವಾಗಿ ತಮ್ಮ ಗುರುಗಳನ್ನ ವಿವಿಧ ವಾದ್ಯಗಳೊಂದಿಗೆ ರಾಜಬೀದಿಯಲ್ಲಿ ಮೆರವಣಿಗೆಯಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಪ್ರೌಢಶಾಲೆಗೆ ಕರೆತರಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತ ವೃತ್ತಿ ಹಾಗೂ ವಿಳಾಸವನ್ನ ಹಾಗೂ ಅಂದಿನ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಗುರುಗಳ ಶ್ರಮ ಮತ್ತು ಕಾರ್ಯವನ್ನ ಶ್ಲಾಘಿಸಿದ್ರು. ಶಿಕ್ಷಕರನ್ನ ಹಾಗೂ ಸಿಬ್ಬಂದಿಗಳನ್ನ ಸನ್ಮಾನಿಸಲಾಗಿದೆ. ಇದೇ ವೇಳೆ ಪ್ರೌಢಶಾಲೆಯ ಉಪಾಚಾರ್ಯರು ಆದ ವೆಂಕಟೇಶ್ ಶೆಟ್ಟಿ, ನಿವೃತ್ತ ಶಿಕ್ಷಕರು ಆದ ಷಣ್ಮುಖಾಚಾರ್ಯ, ಎಂಡಿ ವಸುಮತಿ ವೀರಯ್ಯ, ಲಿಂಗಣ್ಣ ಹಾಗೂ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹೊಂದೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.